ಸ್ನೇಹಿತರೆ ನಮಸ್ತೆ, ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. 139 ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ಬರು ಒಂದು ಕೈ ಜೋಡಿಯಾಗಿ ಇಬ್ಬರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸಲ್ಲಿ ಎಲ್ಲ ಥರದಲ್ಲೂ ನಿಂತ್ಕೊಳ್ತಾರೆ. ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ. ಗೆಳೆಯರೇ, ವಿಧಾನಸಭೆಯಲ್ಲಿ ನಿಂತು ಡಿ.ಕೆ. ಶಿವಕುಮಾರ್ ಅವರು ಆಡಿದ ಮಾತುಗಳು, ಅವರ ಮಾತನ್ನು ಒಪ್ಪಿ ಅಂಗೀಕರಿಸಿ ಸಿಎಂ ಸಿದ್ದರಾಮಯ್ಯ ನೀಡಿದ ಉತ್ತರವನ್ನು ಕೇಳಿದಿರಲ್ಲ. ಏನನ್ನು ಧ್ವನಿಸುತ್ತವೆ ಈ ಮಾತುಗಳು? ಡಿ.ಕೆ. ಮಾತಿನ ಒಳಾರ್ಥವೇನೋ? ಅವರು ಆಡಿದ ಮಾತುಗಳೆಲ್ಲ ಸರಿ ಎಂದ ಸಿದ್ದರಾಮಯ್ಯ ಅವರ ಮಾತಿನ ಮರ್ಮವೇನೋ? ಏನಿರಬಹುದು? ಯೋಚಿಸಿ. ಈ ಹೇಳಿಕೆಗಳು ಇಬ್ಬರ ನಡುವೆ ಕದನ ವಿರಾಮ ಏರ್ಪಟ್ಟು ಸಿಎಂ ಕುರ್ಚಿ ವಿಚಾರ ಸಂಘರ್ಷವಿಲ್ಲದೆ ಬಗೆಹರಿಯಬಹುದು ಎಂಬ ಸಂದೇಶ ನೀಡುತ್ತಿಲ್ಲವೇ? ಇಬ್ಬರ ನಡುವೆ ಒಪ್ಪಂದದ ಮೈತ್ರಿ ಏರ್ಪಟ್ಟಂತೆ ಕಾಣುತ್ತಿಲ್ಲವೇ? ಹಾಗೆ ಅನಿಸುತ್ತದೆ. ಬಜೆಟ್ ನಂತರ ಸಿದ್ದರಾಮಯ್ಯ ಅವರು ಸ್ವಯಂ ಪ್ರೇರಿತರಾಗಿ ಮುಖ್ಯಮಂತ್ರಿ ಹುದ್ದೆ ಬಿಟ್ಟುಕೊಡಲಿದ್ದಾರೆ. ಆ ಮೂಲಕ ತ್ಯಾಗರಾಮಯ್ಯ ಆಗಲಿದ್ದಾರೆ. ಬದಲಾದ ಅವರ ನಿಲುವಿನ ಹಿಂದೆ ಮಹಾನ್ ತಂತ್ರಗಾರಿಕೆಯೊಂದು ಅಡಗಿದೆ ಎಂಬ ಪಿಸು ಮಾತು ರಾಜಕೀಯ ವಲಯದಿಂದ ಕೇಳಿಬರುತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ವಿಶೇಷ ವಿಧಾನಸಭಾ ಅಧಿವೇಶನ ಮುಗಿಸಿ ಬಜೆಟ್ ಮಂಡಿಸಲು ಸಿದ್ಧತೆ ನಡೆಸಿರುವ ಸಿದ್ದರಾಮಯ್ಯ ನಿಜಕ್ಕೂ ಬಡಪೆಟ್ಟಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡುತ್ತಾರಾ? ಸಂಪುಟ ಪುನರಚನೆ ವಿಚಾರವನ್ನು ಪೆಂಡಿಂಗ್ ಇಟ್ಟಿರುವ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ. ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ಸೇರಿ 139 ಜನ ಶಾಸಕರು ನನ್ನ ಪರ ಇದ್ದಾರೆ. ಎಲ್ಲ ಕ್ರೈಸಿಸ್ನಲ್ಲೂ ನಾನು ಅವರ ಜೊತೆ ನಿಂತಿದ್ದೇನೆ, ಮುಂದೆಯೂ ನಿಲ್ಲುತ್ತೇನೆ. ಅವರು ಕೂಡ ಎಲ್ಲ ಥರದಲ್ಲೂ ನನ್ನ ಪರ ನಿಲ್ಲುತ್ತಾರೆ ಎಂಬ ಡಿ.ಕೆ. ಶಿವಕುಮಾರ್ ಮಾತುಗಳು ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿಕೊಂಡು ಸಿಎಂ ಕುರ್ಚಿಗೆ ಏರುವ ಉದ್ದೇಶ ಹೊಂದಿರುವಂತೆ ಕಾಣುತ್ತಿವೆ. ಹೌದು, ಅದೇ ದಾರಿಯಲ್ಲಿ ಹೋಗಲು ಬಂಡೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಓಲೈಸಿಕೊಂಡು ನಾಯಕತ್ವ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಒಂದು ಕಡೆ ನಿಧಾನವಾಗಿ ಶಾಸಕರ ಬಲವನ್ನು ಹೆಚ್ಚಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರೊಂದಿಗೆ ಸಂಘರ್ಷ ಮಾಡಿಕೊಳ್ಳದೆ ಸಿಎಂ ಕುರ್ಚಿ ಬಿಡಿಸಿಕೊಳ್ಳುವ ಆಯ್ಕೆಯನ್ನು ಮುಕ್ತವಾಗಿಟ್ಟುಕೊಂಡಿದ್ದಾರೆ. ತಮ್ಮ ಜೊತೆ ಇರುವ 55-60 MLAಗಳು ಸರ್ಕಾರ ಕೆಡವಲು ಉಪಯೋಗಕ್ಕೆ ಬರುತ್ತಾರೆಯೇ ಹೊರತು ಆ ಸಂಖ್ಯೆಯನ್ನು ಇಟ್ಟುಕೊಂಡು ಮುಖ್ಯಮಂತ್ರಿ ಹುದ್ದೆಗೆ ಏರಲು ಸಾಧ್ಯವಾಗುವುದಿಲ್ಲ. ಬಂಡಾಯ ಎದ್ದರೆ ಅಲ್ಲಿಗೆ ಸಿಎಂ ಸ್ಥಾನಕ್ಕಿರುವ ದಾರಿಯೇ ಮುಚ್ಚಿ ಹೋಗುತ್ತದೆ. ಇಷ್ಟು ದಿನ ತಾಳ್ಮೆಯಿಂದ ಕಾಯ್ದು ಈಗ ಎಡವಟ್ಟು ಮಾಡಿಕೊಂಡರೆ ರಾಜಕೀಯ ಜೀವನದ ಗುರಿಯೇ ವ್ಯರ್ಥವಾಗುತ್ತದೆ ಎಂಬ ಅರಿವು ಡಿ.ಕೆ.ಶಿಯಂಥ ನಾಯಕನಿಗೆ ಇಲ್ಲ ಎನ್ನಲು ಆಗುತ್ತದೆಯೇ? ಖಂಡಿತ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸದ್ಯಕ್ಕಂತೂ ಸಿಎಂ ಕುರ್ಚಿ ಏರುವುದು ಮತ್ತು ಆ ಹುದ್ದೆಯಲ್ಲಿ ಉಳಿಯುವುದು ಅಸಾಧ್ಯ ಎಂಬುದು ಕೂಡ ಅವರಿಗೆ ತಿಳಿದಿದೆ. ಹೀಗಾಗಿಯೇ ಡಿ.ಕೆ.ಶಿ ರಕ್ಷಣಾತ್ಮಕ ಆಟಕ್ಕೆ ಇಳಿದಿದ್ದಾರೆ. ತಮ್ಮ ಸಹೋದರ ಡಿ.ಕೆ. ಸುರೇಶ್ ಅವರಿಂದ ಆಕ್ರಮಣಕಾರಿ ಆಟ ಪ್ಲೇ ಮಾಡಿಸುವ ಡಿ.ಕೆ.ಶಿ ತಾವು ಡಿಫೆನ್ಸ್ ಗೇಮ್ ಆಟವನ್ನು 2 ವರ್ಷದಿಂದಲೂ ಆಡುತ್ತಲೇ ಬಂದಿದ್ದಾರೆ. ಈಗಲೂ ಆಡುತ್ತಿದ್ದಾರೆ. ಅವರು ತಾಳ್ಮೆಗೆಟ್ಟಿದ್ದರೆ ನವೆಂಬರ್ನಲ್ಲೇ ಕ್ಷಿಪ್ರಕ್ರಾಂತಿ ನಡೆಯುತ್ತಿತ್ತು. ಸುತ್ತಮುತ್ತಲಿನವರು, ಆಪ್ತ ಜ್ಯೋತಿಷಿಗಳು, ಬೆಂಬಲಿಗ ಶಾಸಕರ ಮಾತು ಕೇಳಿದ್ದರೆ ಸಂಕ್ರಾಂತಿಗೆ ಬಂಡಾಯ ಸ್ಫೋಟಿಸುತ್ತಿತ್ತು. ಆದರೆ ಬಂಡೆ ಬಾಯಿ ತೆರೆಯಲಿಲ್ಲ, ತುಟಿ ಬಿಚ್ಚಲಿಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡದೆ ಆಟ ಆಡಿಸಿದರೂ ಕಾಯುತ್ತಾ ಬಂದರು. ತಾಳ್ಮೆಯ ಪರ್ವತವೇ ತಾವೆಂಬಂತೆ ನಡೆದುಕೊಂಡರು. ಚಳಿಗಾಲದ ಅಧಿವೇಶನ ಮುಗಿಯಿತು. ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದು ಆಯಿತು. ಈಗ ಮತ್ತೊಂದು ಅಧಿವೇಶನವೂ ಮುಗಿದು ಸಿದ್ದು ಬಜೆಟ್ ಮಂಡಿಸಲು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಈಗಲೂ ಡಿ.ಕೆ.ಶಿ ತಾಳ್ಮೆಯಿಂದಲೇ ನಡೆದುಕೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ಬಣವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ನೋಡುತ್ತಿದ್ದಾರೆ. ಅತ್ತ ಹೈಕಮಾಂಡ್ ಕೂಡ ಇದೇ ಟಾಸ್ಕನ್ನು ಡಿ.ಕೆ.ಶಿ ಮುಂದಿಟ್ಟಿದ್ದು, ನೀವು ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿಕೊಳ್ಳಿ, ಇನ್ನೆರಡು ವರ್ಷ ಸರ್ಕಾರಕ್ಕೆ ಯಾವುದೇ ಅಪಾಯ ಬರದಂತೆ ನೋಡಿಕೊಳ್ಳುವ ಭರವಸೆಯನ್ನು ನಮಗೆ ಕೊಡಿ, ಮಾತುಕತೆ ಮೂಲಕ ಎಲ್ಲವನ್ನೂ ಬಗೆಹರಿಸೋಣ ಅಂದ ನಂತರ ಡಿ.ಕೆ.ಶಿ ಮತ್ತಷ್ಟು ಮೆತ್ತಗಾಗಿ ಸಿದ್ದು ಮನಗೆಲ್ಲುವ ಪ್ರಯತ್ನ ಆರಂಭಿಸಿದ್ದಾರೆ. ಮೂಲಗಳ ಪ್ರಕಾರ ಹೈಕಮಾಂಡ್ ಹೇಳಿದರೆ ಅದು
ಸೋನಿಯಾ ಗಾಂಧಿ ಮಧ್ಯಪ್ರವೇಶಿಸಿದರೆ ಬಜೆಟ್ ನಂತರ ಅಧಿಕಾರ ಹಸ್ತಾಂತರ ಮಾಡಲು ಸಿದ್ದರಾಮಯ್ಯ ಚಿಂತನೆ ನಡೆಸಿದ್ದಾರೆ. ಅವರ ಆ ಚಿಂತನೆಯ ಹಿಂದೆ ತಂತ್ರಗಾರಿಕೆಯೊಂದು ಅಡಗಿದೆ ಎಂಬ ಮಾತು ಕೇಳಿಬಂದಿದೆ. ಏನದು ಸಿದ್ದು ಸ್ಟ್ರಾಟಜಿ? ಮುಂದಿನ ಭಾಗದಲ್ಲಿ ತಿಳಿಯೋಣ ಬನ್ನಿ. ಮಿತ್ರರೇ, ಕಾಂಗ್ರೆಸ್ ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಹೆಚ್ಚು ಕೆರಳಿಸಲು ಸಿದ್ಧವಿಲ್ಲ. ಹೀಗಾಗಿಯೇ ಬಂಡೆ ಎದುರು ಹಾಕಿಕೊಂಡು ಸಿದ್ದರಾಮಯ್ಯ ಅವರ ಸಂಪುಟ ಪುನರಚನೆ ಪ್ರಸ್ತಾವನೆಗೆ ಒಪ್ಪಿಗೆ ಕೊಡಲು ಮುಂದಾಗುತ್ತಿಲ್ಲ. ಇತ್ತ ಸಿದ್ದರಾಮಯ್ಯ ಅವರನ್ನು ಸಿಎಂ ಕುರ್ಚಿ ಬಿಟ್ಟುಕೊಡಿ ಅಂತಲೂ ಕೇಳುತ್ತಿಲ್ಲ. ಇಬ್ಬರಲ್ಲಿ ಯಾರನ್ನೂ ಅವರು ರುಚಿಗೆಬ್ಬಿಸಿದರೂ ಸಂಪನ್ಮೂಲ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಳ್ಳುತ್ತಿವೆ ಎಂಬ ಆತಂಕ ರಾಹುಲ್ ಗಾಂಧಿಯನ್ನು ಕಾಡುತ್ತಿದೆ. ಹೀಗಾಗಿಯೇ ಅವರು ಕರ್ನಾಟಕದ ಸಿಎಂ ಕುರ್ಚಿ ವಿಚಾರಕ್ಕೆ ಬೆನ್ನು ಹಾಕಿ ಓಡುತ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಸ್ಥಳೀಯವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಹೇಳಿಸುತ್ತಿದ್ದಾರೆ. ಇದರಿಂದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ಪೀಕಲಾಟಕ್ಕೆ ಇಟ್ಟುಕೊಂಡಿದೆ. ಸಿದ್ದರಾಮಯ್ಯ ಬಣದ ಅನೇಕ ಶಾಸಕರು ಸಚಿವ ಸಂಪುಟ ಸೇರಲು ಉತ್ಸುಕರಾಗಿದ್ದಾರೆ. 2.5 ವರ್ಷದ ನಂತರ ನಿಮಗೆ ಅವಕಾಶ ಕೊಡಿಸುತ್ತೇನೆ ಎಂದಿದ್ದ ಸಿದ್ದರಾಮಯ್ಯ ಅವರ ಮಾತು ನಂಬಿ 2023ರಲ್ಲಿ ಸುಮ್ಮನಿದ್ದ ಅವರೆಲ್ಲ ಈಗ ಸಂಪುಟ ವಿಸ್ತರಣೆಗೆ ಒತ್ತಡ ಏರುತ್ತಿದ್ದಾರೆ. 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ಹೇಗಾದರೂ ಮಾಡಿ ಕೊನೆಯ 2 ವರ್ಷವಾದರೂ ಮಂತ್ರಿ ಅನಿಸಿಕೊಂಡು ಬಿಡೋಣ ಎಂಬ ಹಂಬಲಕ್ಕೆ ಬಿದ್ದು ನಿತ್ಯ ನಿರಂತರ ಮುಖ್ಯಮಂತ್ರಿಯವರನ್ನು ಕಾಡುತ್ತಿದ್ದಾರೆ. ತಪ್ಪು ಮಾಡದಿದ್ದರೂ ಸಿದ್ದು ಬಣದಲ್ಲಿರುವ ಕಾರಣಕ್ಕೆ ಟಾರ್ಗೆಟ್ ಆಗಿ ಸಚಿವ ಸ್ಥಾನ ಕಳೆದುಕೊಂಡ ಕೆ.ಎನ್. ರಾಜಣ್ಣ ಅಂತವರು ಪರೋಕ್ಷವಾಗಿ ಪಕ್ಷ ಬಿಡುವ ಮಾತನ್ನು ಆಡುತ್ತಿದ್ದಾರೆ. ಇದೆಲ್ಲವನ್ನೂ ವಿವರಿಸಿ ಸಂಪುಟ ವಿಸ್ತರಣೆಗೆ ಅನುಮತಿ ಕೋರಿದರೂ ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನೂ ತೆಗೆದುಕೊಳ್ಳುತ್ತಿಲ್ಲ. ಹೀಗಾಗಿ ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯ ಇಬ್ಬರು ತ್ರಿಶಂಕು ಸ್ಥಿತಿಯಲ್ಲಿ ಮುಂದುವರಿಯುತ್ತಿದ್ದಾರೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರ ಸಲಹಾ ಮಂಡಳಿಯಲ್ಲಿ ಹೊಸ ಆಲೋಚನೆಯೊಂದು ಮೊಳೆತು ಮರವಾಗಿದೆ. ಈ ಚಿಂತನೆ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಮಾಡಿದೆ ಎಂಬ ಒಳಸುದ್ದಿಗಳು ಕೇಳಿಬರುತ್ತಿವೆ. ಇನ್ನೆರಡು ತಿಂಗಳು ಕಳೆದರೆ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತವೆ. ಉಳಿದ 2 ವರ್ಷಗಳ ಪೈಕಿ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಲು 1 ವರ್ಷ ತೆಗೆದಿಟ್ಟರೆ ಉಳಿಯುವುದು 1 ವರ್ಷ. ಯಾರು ಏನೇ ಹೇಳಿದರೂ ಈಗಾಗಲೇ ರಾಜ್ಯದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಆಡಳಿತ ವಿರೋಧಿ ಅಲೆ ಏಳಲು ಆರಂಭವಾಗಿದೆ. ಇನ್ನೇನು ರಾಜಕೀಯ ವಲಸೆಗಳು ಆರಂಭವಾಗುತ್ತವೆ. ಗ್ರೇಟರ್ ಬೆಂಗಳೂರು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಸರ್ಕಾರದ ಜನಪ್ರಿಯತೆಯನ್ನು ಓರೆಗೆ ಹಚ್ಚುತ್ತವೆ. ಚುನಾವಣೆಗಳನ್ನು ಸೋತರೆ ವೈಫಲ್ಯ ಬೆನ್ನೇರಿ ಕುಳಿತುಕೊಳ್ಳುತ್ತದೆ. ಮತ್ತೊಂದು ಕಡೆ ಪಂಚ ಗ್ಯಾರಂಟಿಗಳ ದೆಸೆಯಿಂದ ಬಹುಪಾಲು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಮಾಡಲು ಸರ್ಕಾರದಲ್ಲಿ ಹಣವೂ ಇಲ್ಲ. ಹೀಗಿರುವಾಗ ಇಲ್ಲಿ ಕೂತು ಏನು ಮಾಡುವುದು? ಡಿ.ಕೆ.ಶಿಗೆ ಷರತ್ತುಬದ್ಧವಾಗಿ ಅಧಿಕಾರ ಹಸ್ತಾಂತರ ಮಾಡಿ ಸರ್ಕಾರದ ಮೇಲೆ ಸಂಪೂರ್ಣ ನಿಯಂತ್ರಣ ಬಿಟ್ಟುಕೊಂಡು 2027ರ ಆರಂಭದಲ್ಲಿ ರಾಜ್ಯ ಪ್ರವಾಸ ಆರಂಭಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿ ನಾಯಕತ್ವ ವಹಿಸಿಕೊಂಡರೆ ಹೇಗೆ ಎಂಬ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರ ಗ್ಯಾಂಗಿನಲ್ಲಿ ಮೂಡಿದೆ. ಈ ಬಗ್ಗೆ ಸಿದ್ದು ಕೂಡ ಚಿಂತನೆಗೆ ಇಳಿದಿದ್ದಾರೆ ಎನ್ನಲಾಗುತ್ತಿದೆ. ಹೀಗೇನಾದರೂ ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯರ ಕೃಪಾಕಟಾಕ್ಷದಿಂದಲೇ ಸಿಎಂ ಕುರ್ಚಿ ಸಿಗಬಹುದು. ಹೀಗಾಗಿಯೇ ಸಿದ್ದರಾಮಯ್ಯ ನನ್ನ ಪರ ನಿಲ್ಲುತ್ತಾರೆ ಎಂಬ ವಿಶ್ವಾಸವನ್ನು ಡಿ.ಕೆ.ಶಿ ವ್ಯಕ್ತಪಡಿಸುತ್ತಿದ್ದಾರೆ ಅನಿಸುತ್ತದೆ. ನವೆಂಬರ್ ಕ್ರಾಂತಿ ನಡೆಯಲಿಲ್ಲ, ಸಂಕ್ರಾಂತಿಗೂ ಪಥ ಬದಲಾಗಲಿಲ್ಲ. ಈಗ ಯುಗಾದಿಗೆ ಡಿ.ಕೆ.ಶಿಗೆ ಲಕ್ಕು ಕುದುರುತ್ತಾ? ಕಾದು ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.